ಜನ ನಿನ್ನ ಬಗ್ಗೆ ಏನು ಅನ್ಕೊಂತಾ ಇದ್ದಾರಂತ ಯಾವತ್ತಾದ್ರೂ ಯೋಚನೆ ಮಾಡಿದೀಯಾ? ಇದೇ ನೀನು ಮಾಡುವಂಥ ದೊಡ್ಡ ತಪ್ಪು. ಆ್ಯಕ್ಚುಲಿ ಜನ ನಿನ್ನ ನೋಟಿಸೇ ಮಾಡೋದಿಲ್ಲ. ನೀನು ಅವ್ರೇನು ಅನ್ಕೊಂತಾರೆ, ಇವ್ರು ನನ್ನ ಬಗ್ಗೆ ಏನು ಮಾತಾಡ್ತಾ ಇದ್ದಾರಂತ ಅನ್ಕೊಂಡು ಅರ್ಧ ಆಯುಸ್ಸನ್ನೇ ಕಳ್ಕೊಂಡ್ಬಿಟ್ಟಿದೀಯ. ಇಲ್ಲಿ ನೀನು ಏನು ಕೆಲಸ ಮಾಡ್ತಾ ಇದೆಯಾ, ಏನು ಬಿಡ್ತಾ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಜನಗಳ ಹತ್ರ ಟೈಮ್ ಇಲ್ಲ. ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ನಿನ್ನ ಕೆಲಸದಲ್ಲಿ ನೀನು ಬ್ಯುಸಿ ಆಗು. ನಿನ್ನ ಕೆಲಸದ ಮೇಲೆ ನಿನ್ನ ಫೋಕಸ್ ಇರಲಿ. ಜನಗಳ ಬಗ್ಗೆ ಯೋಚನೆ ಮಾಡಿ ನಿನ್ನ ಅರ್ಧ ಜೀವನನ ಹಾಳು ಮಾಡ್ಕೊಂಡ್ಬಿಟ್ಟಿದೀಯ. ಅವ್ರು ನಮ್ಮನ್ನ ನೋಟಿಸ್ ಮಾಡಿದ್ರು ಕೂಡ ಫ್ರಾಕ್ಷನ್ ಆಫ್ ಸೆಕೆಂಡ್ ಅವ್ರು ಅಲ್ಲಿಗೆ ಮರೆತು ಬಿಡ್ತಾರೆ. ನಾವೇ ಏನೇನೋ ಹುಚ್ಚಿರ್ತಾರ, ಅವ್ರು ನಮ್ಮನ್ನ ನೋಡ್ತಾ ಇದ್ದಾರೆ, ಅವ್ರು ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ಕೊಂಡು ನಮ್ಮ ಕೆಲಸನ ಅರ್ಧಂಬರ್ಧ ಮಾಡಿ ಅಲ್ಲಿಂದ ಹೊರಟೋಗ್ಬಿಡ್ತೀವಿ. ನಮ್ಮ ಕೆಲಸದ ಮೇಲೆ ನಾವು ಫೋಕಸ್ಸೇ ಮಾಡೋದಿಲ್ಲ. ನಾಚಿಕೆ ಸಂಕೋಚ ಪಟ್ಕೊಂಡ್ರೆ ನಾವು ಜೀವನದಲ್ಲೇ ಬೆಳೆಯೋಕ್ಕಾಗೋದಿಲ್ಲ. ನೋಡೋರು ನೋಡ್ತಿರ್ತಾರೆ, ಮಾತಾಡೋರು ಮಾತಾಡ್ತಿರ್ತಾರೆ, ಜಡ್ಜ್ ಮಾಡೋರು ಜಡ್ಜ್ ಮಾಡ್ತಾ ಇರ್ತಾರೆ. ಅವರೆಲ್ಲ ಬಂದು ಹೋಗೋರಷ್ಟೇ. ಅವ್ರು ಯಾರು ಪರ್ಮನೆಂಟ್ ನಮ್ಮ ಜೊತೆ ಇರೋರಲ್ಲ. ಜಡ್ಜ್ ಮಾಡೋರು ಯಾರು ನಮ್ಮ ಹೊಟ್ಟೆ ತುಂಬಿಸಲ್ಲ. ನಮ್ಮ ಹೊಟ್ಟೆನ ನಾವೇ ತುಂಬಿಸ್ಕೋಬೇಕಲ್ವಾ? ಸೊ ಅದಕ್ಕೋಸ್ಕರ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿ. ಯಾರಾದರೂ ನಿಮ್ಮನ್ನ ನೋಡ್ತಾ ಇದ್ದಾರಾ, ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದಾರಾ, ನಿಮಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದಾರಾ, ನಿಮಗೆ ಜಡ್ಜ್ ಮಾಡ್ತಾ ಇದ್ದಾರಾ, ಅವ್ರಿಗೆ ಮಾಡೋದಕ್ಕೆ ಬಿಟ್ಬಿಡಿ. ಅವ್ರ ಕೆಲಸನೇ ಅದು. ಅವ್ರಿಗೆ ಎನರ್ಜಿ ವೇಸ್ಟ್ ಮಾಡೋ ಬದಲು ನಿಮ್ಮ ಕೆಲಸದ ಮೇಲೆ, ನಿಮ್ಮ ಗ್ರೋತ್ ಮೇಲೆ ಎನರ್ಜಿಯನ್ನು ವೇಸ್ಟ್ ಮಾಡಿ. ನಿಮ್ಮ ಕೆಲಸ ನೋಡಿ ನಗುವಂಥ ಜನ ನಾಳೆ ನಿಮ್ಮ ಸಕ್ಸಸ್ ಅನ್ನು ನೋಡಿ ಮುಖ ತೆಳಗಡೆ ಹಾಕೊಂಡು ಹೋಗ್ಬೇಕು. ಹಂಗೆ ಬದುಕಬೇಕು. ಯಾರ ಬಗ್ಗೆನೂ ಜಾಸ್ತಿ ಯೋಚನೆ ಮಾಡದೆ, ಯಾರಿಗೂ ಭಯ ಪಡದೆ ನಿಮ್ಮ ಕೆಲಸನ ನಿಷ್ಠೆಯಿಂದ ಮುಂದೆ ಒರೆಸಿ. ಒಂದಿಲ್ಲ ಒಂದಿನ ಸಕ್ಸಸ್ ಆಗೇ ಆಗ್ತೀರಾ. ಅರ್ಥ ಆಯ್ತಲ್ವಾ? ಈ 3 ಮಿಸ್ಟೇಕನ್ನು ನಿಮ್ಮ ಜೀವನದಲ್ಲೇ ಮಾಡಬೇಡಿ. 1ನೇ ಮಿಸ್ಟೇಕ್ ಏನಪ್ಪ ಅಂತಂದರೆ ಓವರ್ ಥಿಂಕ್ ಮಾಡಬೇಡಿ. 2ನೇ ಮಿಸ್ಟೇಕ್ ಏನಪ್ಪ ಅಂತಂದರೆ ಯಾರಿಗೂ ಎದುರೋದಕ್ಕೆ ಹೋಗಬೇಡಿ. 3ನೇ ಮಿಸ್ಟೇಕ್ ಏನಪ್ಪ ಅಂತಂದರೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋ ಬದಲು, ಅವ್ರಿಗೆ ಇವ್ರಿಗೆ ನಿಮ್ಮ ಎನರ್ಜಿಯನ್ನು ಹಾಳು ಮಾಡೋ ಬದಲು ನಿಮ್ಮ ಗ್ರೋತ್ ಮೇಲೆ ನಿಮ್ಮ ಟೈಮನ್ನು ವೇಸ್ಟ್ ಮಾಡಿ. ನಾಳೆ ನಿಮ್ಮ ಬಗ್ಗೆ ಮಾತಾಡುವಂಥ ಜನ ನೀವು ಸಕ್ಸಸ್ಫುಲ್ ಆದಮೇಲೆ ನಿಮ್ಮ ಫ್ಯಾನ್ ಆಗ್ತಾರೆ. ಅರ್ಥ ಮಾಡ್ಕೊಳ್ಳಿ.